ಪ್ರಿಯ ವೀಕ್ಷಕರೇ, ದೈವಿಕ ಶಕ್ತಿಯ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸ್ನಾನ ದೀಕ್ಷೆಯ ಸಂಸ್ಕಾರ. ಈಗ ರೈಟ್ ರೆವರೆಂಡ್ ಮೊನ್ಸಿಂಜರ್ ಡೆನಿಸ್ ಮಾರಿಸ್ ಪ್ರಭು, ಡೈರೆಕ್ಟರ್ ಸೇಂಟ್ ಆಂಟೋನೀಸ್ ಇನ್ಸ್ಟಿಟ್ಯೂಟ್ಸ್, ತಮ್ಮ ಸಂದೇಶವನ್ನು ನೀಡಲಿರುವರು. ಪ್ರೀತಿಯ ಕೇಳುಗರೆ, ನಿಮಗೆಲ್ಲರಿಗೂ ನನ್ನ ನಮನಗಳು. ಪವಿತ್ರ ಸಭೆಯು ವರ್ಷಕ್ಕೊಮ್ಮೆ ನಮಗೆ ಪವಿತ್ರ ತಪಸ್ಸು ಕಾಲವನ್ನು ಒದಗಿಸ್ತದೆ. ಈ ತಪಸ್ಸು ಕಾಲವು ದೇವಕುಮಾರ ಪ್ರಭು ಕ್ರಿಸ್ತರ ಕಷ್ಟಗಳನ್ನು, ಅವರ ಘೋರ ಯಾತನೆಯನ್ನು ಮತ್ತು ಅವರ ಕ್ರೂರ ಮರಣವನ್ನು ಧ್ಯಾನಿಸುವ ಸಮಯವಾಗಿದೆ. ಧ್ಯಾನಿಸಿದರೆ ಮಾತ್ರ ಸಾಲದು, ಅವರ ಕಷ್ಟ ಮರಣಕ್ಕೆ ಕಾರಣವಾದ ನಮ್ಮ ಪಾಪಗಳನ್ನು ಅರಿತುಕೊಳ್ಳುವುದು, ಅವುಗಳ ಕ್ಷಮಾಪಣೆಯನ್ನು ದೇವರಿಂದ ಪಡೆದು ಜೀವನ ಪರಿವರ್ತನೆ ಆದರೆ ಈ ತಪಸ್ಸು ಕಾಲದಿಂದ ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಹಾಗೂ ನಮ್ಮ ಸಾಮಾಜಿಕ ಜೀವನಕ್ಕೆ ಒಳ್ಳೆತನ ತಂದಿತು. ತಪಸ್ಸು ಕಾಲದಲ್ಲಿ ಧ್ಯಾನ, ಪ್ರಾಯಶ್ಚಿತ್ತ, ದಾನ ಧರ್ಮ, ಕರುಣೆ ಮತ್ತು ಕ್ಷಮಾಪಣೆ ಅತಿ ಮುಖ್ಯವಾದವುಗಳು. ಇವುಗಳು ನಮ್ಮ ಜೀವನದಲ್ಲಿ ತೋರ್ಪಡಿಸದಿದ್ದರೆ ತಪಸ್ಸು ಕಾಲದ ಹೊರ ಆಡಂಬರದಿಂದ ನಮಗೆಂದೂ ಆಧ್ಯಾತ್ಮಿಕ ಶಮನವು ದೊರಕದು. ಆದ್ದರಿಂದ ತಪಸ್ಸು ಕಾಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನ ಪರಿವರ್ತನೆಯಾಗಲಿ ಎಂದು ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ. ಪಿತಾ ದೇವರೇ, ನಾವು ಪಾಪಿಗಳೆಂದು ಅರಿತುಕೊಳ್ಳುತ್ತೇವೆ. ನಮ್ಮ ಪಾಪಗಳನ್ನು ಕ್ಷಮಿಸಿ ಸದ್ಗುಣಗಳನ್ನು ನಮ್ಮಲ್ಲಿ ಬೆಳೆಸಿ ಸನ್ಮಾರ್ಗಕ್ಕೆ ನಮ್ಮನ್ನು ಒಯ್ಯಲು ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಈ ತಪಸ್ಸು ಕಾಲದಲ್ಲಿ ಪ್ರಭು ಕ್ರಿಸ್ತರ ಶಿಷ್ಯರ ಜೀವನವನ್ನು ಅರಿತುಕೊಳ್ಳುವುದು ಅತಿ ಮುಖ್ಯವಾದುದು. ಪ್ರಭು ಕ್ರಿಸ್ತರ ಶಿಷ್ಯರ ಜೀವನದಲ್ಲಿ 7 ಸಂಸ್ಕಾರಗಳಿಗೆ ಅತ್ಯುನ್ನತ ಸ್ಥಾನವಿದೆ. ಸಪ್ತ ಸಂಸ್ಕಾರಗಳಿಂದ ನಮ್ಮ ಜೀವನವನ್ನು ನಾವು ಪವಿತ್ರೀಕರಿಸ್ತೇವೆ. ಕ್ರಿಸ್ತಿ ಪ್ರಾವೇಶಿಕ ಸಂಸ್ಕಾರಗಳಲ್ಲಿ ಪ್ರಪ್ರಥಮ ಸಂಸ್ಕಾರವು ದೀಕ್ಷಾ ಸ್ನಾನ ಸಂಸ್ಕಾರವಾಗಿದೆ. ದೀಕ್ಷಾ ಸ್ನಾನ ಸಂಸ್ಕಾರ ಎಂದರೆ ನೀರಲ್ಲಿ ಮುಳುಗಿಸುವುದು ಎಂದು ಅರ್ಥ. ದೀಕ್ಷಾ ಸ್ನಾನ ಪಡೆಯುವ ಅಭ್ಯರ್ಥಿಯನ್ನು ಕ್ರಿಸ್ತರ ಮರಣದಲ್ಲಿ ಮುಳುಗಿಸುವುದರಿಂದ ಅವರೊಂದಿಗೆ ವ್ಯಕ್ತಿಯು ನೂತನ ಸೃಷ್ಟಿಯಾಗಿ ಏಳುತ್ತಾನೆ. ಈ ಸಂಸ್ಕಾರವನ್ನು ಪುನರ್ಜನ್ಮ ಸೂಚಿಸುವ ಸ್ನಾನ ಹಾಗೂ ಪವಿತ್ರ ಆತ್ಮರಲ್ಲಿ ನೂತನ ಜೀವ ಎಂದು ಕರೆಯಲಾಗಿದೆ. ದೀಕ್ಷಾ ಸ್ನಾನ ಪಡೆಯುವವರು ಬೆಳಕಿನ ಮಕ್ಕಳು ಆದುದರಿಂದ ಅದನ್ನು ಜ್ಞಾನೋದಯ ಸಂಸ್ಕಾರ ಎಂದೂ ಕರೆಯಲಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನ ಹಳೆಯ ರೀತಿಯಲ್ಲಿ ಮುಂಚಿತ್ರಿತವಾಗಿದೆ. ನೀರನ್ನು ಜೀವ ಮತ್ತು ಮರಣದ ಮೂಲವೆಂದು ಕಾಣಲಾಗಿದೆ. ನೋಹನ ನಾವೆ ನೀರಿನ ಮುಖಾಂತರ ರಕ್ಷಣೆಯನ್ನು ನೀಡಿತು. ಕೆಂಪು ಸಮುದ್ರದಲ್ಲಿ ಪ್ರಯಾಣ ಇಸ್ರಾಯೇಲರಿಗೆ ಈಜಿಪ್ತಿನ ದಾಸ್ಯದಿಂದ ಮುಕ್ತಿಯನ್ನು ಕೊಟ್ಟಿತು. ಯೋರ್ದಾನ್ ನದಿಯನ್ನು ದಾಟುವುದರಿಂದ ಇಸ್ರಾಯೇಲರು ಅನಂತ ಜೀವನದ ಪ್ರತಿರೂಪವಾದ ವಾಗ್ವಾದ ನಾಡನ್ನು ಸೇರುವಂತಾಯಿತು. ಹಳೆಯ ಒಡಂಬಡಿಕೆಯ ಮುಂಚಿತ್ರಗಳು ಯೇಸು ಕ್ರಿಸ್ತರಲ್ಲಿ ತಮ್ಮ ಸಂಪೂರ್ಣತೆಯನ್ನು ಕಂಡುಕೊಂಡವು. ಬಹಿರಂಗ ಜೀವನದ ಆದಿಯಲ್ಲಿ ಪ್ರಭು ಕ್ರಿಸ್ತರು ಸ್ನಾನಿಕ ಯೋಹಾನರಿಂದ ಸ್ನಾನ ದೀಕ್ಷೆಯನ್ನು ಪಡೆದರು. ಶಿಲುಬೆಯ ಮೇಲೆ ದೀಕ್ಷಾ ಸ್ನಾನ ಮತ್ತು ಪರಂಪ್ರಸಾದವನ್ನು ಸೂಚಿಸುವ ರಕ್ತ ಮತ್ತು ನೀರು ಅವರ ತಿವಿದ ಪಾರ್ಶ್ವದಿಂದ ಹರಿದು ಬಂದವು. ನೀವು ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡಿರಿ. ಪಂಚಾಶತ್ತಮ ದಿನದಲ್ಲಿ ಪ್ರಾರಂಭಿಸಿ ಧರ್ಮಸಭೆ
ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸ ಪ್ರಕಟಿಸಿದ ಪ್ರತಿಯೊಬ್ಬರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟು ಬಂದಿದೆ. ಹುಟ್ಟಿದ ಪ್ರತಿಯೊಬ್ಬ ಮಗುವಿಗೆ ದೀಕ್ಷಾ ಸ್ನಾನವನ್ನು ಕೊಡುವ ವಿಧಿಯ ಮೂಲಕ ಪ್ರಭು ಕ್ರಿಸ್ತರ ಶಿಷ್ಯರನ್ನಾಗಿ ನಾವು ಮಾಡುವೆವು. ಶಿಷ್ಯರಾದ ಮಕ್ಕಳು ದುಷ್ಟ ಶಕ್ತಿಗಳಿಂದ ಮುಕ್ತರಾಗಿ ದೇವರ ಮಕ್ಕಳಿಗೆ ಸಲ್ಲಬೇಕಾದ ಸ್ವಾತಂತ್ರ್ಯದ ಸಾಮ್ರಾಜ್ಯಕ್ಕೆ ಬರುವರು. ದೀಕ್ಷಾ ಸ್ನಾನವು ನಮ್ಮ ರಕ್ಷಣೆಗೆ ಅಗತ್ಯವಾಗಿದೆ. ಯಾರಿಗೆ ಶುಭ ಸಂದೇಶ ಸಾರಲಾಗಿದೆ ಅವರಿಗೆ ಮತ್ತು ಈ ಸಂಸ್ಕಾರವನ್ನು ಕೇಳಿಕೊಳ್ಳುವ ಸಾಧ್ಯತೆ ಉಳ್ಳವರೆಲ್ಲರ ರಕ್ಷಣೆಗೆ ದೀಕ್ಷಾ ಸ್ನಾನ ಅಗತ್ಯವಾಗಿದೆ. ದೀಕ್ಷಾ ಸ್ನಾನ ಜನ್ಮ ಪಾಪವನ್ನು, ಎಲ್ಲ ವೈಯಕ್ತಿಕ ಪಾಪಗಳನ್ನು ಮತ್ತು ಪಾಪಗಳಿಗೆ ಲಗತ್ತಿಸಿರುವ ದಂಡನೆಯನ್ನು ತೆಗೆದುಹಾಕುತ್ತದೆ. ದೀಕ್ಷಾ ಸ್ನಾನ ಸ್ವೀಕರಿಸಿದ ವ್ಯಕ್ತಿ ಪಾವನಾತ್ಮರ ಮುಖಾಂತರ ಪರಮಾತೃತ್ವದ ದೈಹಿಕ ಜೀವನದಲ್ಲಿ ಪಾಲ್ಗೊಳ್ಳುವಂತೆಯೂ ಮಾಡುತ್ತದೆ. ಅದು ಸತ್ಸಂಭವ ಕೃಪೆಯ ಮುಖಾಂತರ ಅಭ್ಯರ್ಥಿಯನ್ನು ಕ್ರಿಸ್ತರಲ್ಲಿ ಮತ್ತು ಧರ್ಮಸಭೆಯಲ್ಲಿ ವಿನೀತಿಗೊಳಿಸುತ್ತದೆ ಮತ್ತು ಯೇಸು ಕ್ರಿಸ್ತರ ಯಾಜಕತ್ವದ ಪಾಲನ್ನು ಎಲ್ಲ ಕ್ರೈಸ್ತರಲ್ಲಿ ಅನ್ಯೋನ್ಯತೆಯ ತಳಹದಿಯನ್ನು ನಿರ್ಮಿಸುತ್ತದೆ. ಅದು ದೈವಸ್ಯ ಗುಣಗಳನ್ನು, ಪವಿತ್ರ ಆತ್ಮರ ವರಗಳನ್ನು ದಯಪಾಲಿಸುತ್ತದೆ. ದೀಕ್ಷಾ ಸ್ನಾನ ಪಡೆದ ವ್ಯಕ್ತಿ ಅನಂತ ಕಾಲಕ್ಕೂ ಕ್ರಿಸ್ತವಶನಾಗುತ್ತಾನೆ. ಇವರ ಅಚ್ಚಳಿಯದ ಲಕ್ಷಣದ ಮುದ್ರಿತನಾಗುತ್ತಾನೆ. ಕ್ರಿಸ್ತ ಅನುಯಾಯಿಗಳು ಅಗತ್ಯವಾಗಿ ದೀಕ್ಷಾ ಸ್ನಾನವನ್ನು ಪಡೆಯಬೇಕು. ಪ್ರತಿಯೊಂದು ಸಂಸ್ಕಾರವು ಪ್ರಭು ಕ್ರಿಸ್ತರ ಕೃತ್ಯವಾಗಿದೆ. ಪ್ರಭು ಕ್ರಿಸ್ತರ ಈ ದೈವಿಕ ಸಂಸ್ಕಾರವನ್ನು ಪಡೆಯುವಾಗ ಪ್ರಭು ಕ್ರಿಸ್ತರೇ ಅವರಿಗೆ ಈ ಸಂಸ್ಕಾರವನ್ನು ಕೊಡುತ್ತಾರೆ. ಈ ಹೊರಗಿನ ಒಂದು ಸಂಕೇತದಿಂದ ಒಳಗಡೆ ದೇವರ ಸಂಬಂಧವು ಆರಂಭವಾಗಿ ದೇವರ ಪ್ರೀತಿಯು ಹರಿಯಲು ಆರಂಭವಾಗುತ್ತದೆ. ಸಂತ ಪೇತ್ರನು ತನ್ನ ಪತ್ರದಲ್ಲಿ ಹೀಗೆ ಎನ್ನುತ್ತಾನೆ: ನೀವು ಯೇಸು ಕ್ರಿಸ್ತರಿಗೆ ಶರಣಾಗಿ ಅವರ ರಕ್ತದಿಂದ ಶುದ್ಧೀಕರಣ ಹೊಂದಲು ತಂದೆಯಾದ ದೇವರ ಸಂಕಲ್ಪಾನುಸಾರವಾಗಿ ಆಯ್ಕೆ ಆದವರು, ಅವರ ಆತ್ಮದ ಮುಖಾಂತರ ಪವಿತ್ರೀಕರಿಸಲಾದವರು. ಸಂತ ಪೇತ್ರರು ತನ್ನ ಮೊದಲ ಪ್ರಬೋಧನೆಯ ಅಂತ್ಯದಲ್ಲಿ ಜನ ಸಮೂಹವು ಹಾಗಾದರೆ ರಕ್ಷಣೆ ಹೊಂದಲು ನಾವು ಏನು ಮಾಡಬೇಕು ಎಂದು ಕೇಳಲು, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖವಾಗಲಿ, ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮ್ಮ ಸಂತತಿಗೂ ದೂರ ಇರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸಿದ ಎಲ್ಲರಿಗೂ ಮಾಡಲಾಗಿದೆ ಎಂದರು. ದೀಕ್ಷಾ ಸ್ನಾನ ಪಡೆದವರು ಕ್ರಿಸ್ತಂಬರರಾಗಿದ್ದೀರಿ. ನೀವೆಲ್ಲರೂ ಯೇಸು ಕ್ರಿಸ್ತರ ಜೀವನದಲ್ಲಿ ಒಂದಾಗಿದ್ದೀರಿ. ಇನ್ನು ಮುಂದೆ ಯಹೂದ್ಯನಲ್ಲದವ, ದಾಸ ದನಿ, ಗಂಡು ಹೆಣ್ಣು ಎಂಬ ಭೇದವಿಲ್ಲ. ನೀವು ಯೇಸು ಕ್ರಿಸ್ತರಿಗೆ ಸೇರಿದವರಾಗಿದ್ದೀರಿ. ಅಬ್ರಹಾಮನ ಸಂತತಿಯ ಜನರಾಗಿದ್ದೀರಿ. ದೈವ ವಾಗ್ದಾನದ ಪ್ರಕಾರ ನೀವು ದೇವರ ವಾರಸುದಾರರು ಆಗಿದ್ದೀರಿ ಎಂದು ಗಲಾತ್ಯದವರಿಗೆ ಪೌಲನು ಬೋಧಿಸಿದನು. ದೀಕ್ಷಾ ಸ್ನಾನವನ್ನು ಪಡೆಯುವ ನಾವು ದೀಕ್ಷಾ ಸ್ನಾನದ ಗುಣಗಳನ್ನು ಹೊಂದಬೇಕಾಗಿದೆ. ದೀಕ್ಷಾ ಸ್ನಾನದ ಗುಣಗಳು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುತ್ತವೆ. ನಾವು ಹೊಸ ಸೃಷ್ಟಿಯಾಗಿ ಇರುವೆವು. ಸೈತಾನ್ನ ಬಂಧನದಿಂದ ವಿಮುಕ್ತರಾಗಿರುವೆವು. ಸೈತಾನ್ನ ಕೃತ್ಯಗಳನ್ನು
ನಮ್ಮ ಜೀವನದಿಂದ ದೂರವಿಡುವೆವು. ಇಂಥ ಜೀವನವನ್ನು ನಾವು ಜೀವಿಸಿದರೆ ದೇವರ ಮಕ್ಕಳಾಗುವ ಸೌಭಾಗ್ಯ ನಮಗೆ ದೊರೆಯುತ್ತದೆ. ಆದುದರಿಂದ ಈ ಸಂಸ್ಕಾರದ ಮೂಲಕ ನಮ್ಮನ್ನೇ ನಾವು ಪವಿತ್ರೀಕರಿಸುವ, ದೇವರ ಮಕ್ಕಳಾಗುವ, ಪಾಪದಿಂದ ಬಿಡುಗಡೆಯಾಗಿ ನಮ್ಮನ್ನೇ ನಾವು ರಕ್ಷಿಸಿಕೊಳ್ಳುವ ಭಗವಂತನು, ನಮ್ಮ ಪ್ರೀತಿಯ ತಂದೆಯು ನಮ್ಮನ್ನು ಈ ಸಂಸ್ಕಾರದ ಮೂಲಕ ತಮ್ಮ ಮಕ್ಕಳೆಂದು ಪರಿಗಣಿಸುವರು. ಪ್ರಾರ್ಥಿಸೋಣ. ದಯಾಮಯ ತಂದೆ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ಪವಿತ್ರ ಜೀವನಕ್ಕೆ ಕರೆ ನೀಡಿದ್ದೀರಿ. ಈ ಪವಿತ್ರ ಜೀವನವು ಯೇಸು ಕ್ರಿಸ್ತರ ಶಿಷ್ಯರಾಗುವ ನಮಗೆ ದೀಕ್ಷಾ ಸ್ನಾನದ ಮೂಲಕ ಆರಂಭವಾಗ್ತದೆ. ಈ ದೀಕ್ಷಾ ಸ್ನಾನದಿಂದ ಪಡೆದ ಕೃಪೆಯು ನಮ್ಮ ಜೀವನ ಪರ್ಯಂತರ ಅದು ಮುಂದರಿಯಲಿ ಮತ್ತು ಅಂದು ನಮ್ಮ ತಾಯಿ ತಂದೆ ಕೊಟ್ಟ ವಾಗ್ದಾನಗಳು ಎಲ್ಲವುಗಳನ್ನು ನಾವು ಪಾಲಿಸ್ತಾ ಬರಲು ನಮಗೆ ಬೇಕಾದ ಎಲ್ಲ ಕೃಪಾವರಗಳನ್ನು ನೀವು ದಯಪಾಲಿಸಿರಿ. ಧನ್ಯವಾದಗಳು ಮೊನ್ಸಿಂಜರ್ ಡೆನಿಸ್ ಮಾರಿಸ್ ಪ್ರಭು. ನಿಮ್ಮ ಸಂದೇಶ ನಮ್ಮ ವೀಕ್ಷಕರಿಗೆ ಅಚ್ಚುಮೆಚ್ಚುಗೆ ಆಯಿತು. ದೇವರ ಆಶೀರ್ವಾದ ನಿಮ್ಮೊಡನೆ ಸದಾ ಇರಲಿ. ವೀಕ್ಷಕರೇ, ಇಲ್ಲಿಗೆ ಇಂದಿನ ಕಾರ್ಯಕ್ರಮವು ಮುಕ್ತಾಯವಾಯಿತು. ದೇವರ ಆಶೀರ್ವಾದ ನಿಮ್ಮೊಡನೆ ಸದಾ ಇರಲಿ.